ದೇವವಂದ್ಯರು, ವೇದ ಪ್ರತಿಪಾದ್ಯರು, ಅಂತಹ ಮಹಾನುಭಾವರನ್ನು ನೀವು ಸ್ಪರ್ಶ ಮಾಡೋದಲ್ಲ, ಕಣ್ಣಿನಿಂದ ನೋಡಲಿಕ್ಕೂ ಸಾಧ್ಯ ಇಲ್ಲ. ಎಷ್ಟು ಶ್ರದ್ಧೆಯಿಂದ ಪೂಜಿಸ್ತೇವೆ, ಎಷ್ಟು ಆಧಾರದಿಂದ ಅದನ್ನು ನಾವು ಪೂಜೆ ಮಾಡ್ತೇವೆ, ಅಷ್ಟು ಅದು ನಮಗೆ ಬೇಕಾದ ಅಭೀಷ್ಟಗಳನ್ನು ಕೊಡ್ತದೆ. ಇದು ಒಂದು ಬಲಮುರಿ ಶಂಖದ ಕಥೆ. ಇವತ್ತಿನ ಕಲಿಯುಗದೊಳಗೆ ನಿಮ್ಮೆಲ್ಲರ ಈ ಏನೊಂದು ಜನರೇಷನ್ ಇದೆ, ಇದಕ್ಕೊಂದು ಬಲಮುರಿ ಶಂಖ ಅಂದರೆ ಅದೇ ಸ್ವಪ್ನ ವೃಂದಾವನ ಆಖ್ಯಾನ ಅಂತ ಭಾವಿಸ್ತಾರೆ. ಮುಖ್ಯವಾಗಿ ಇಟ್ಟುಕೊಂಡದ್ದು ಆಖ್ಯಾನವನ್ನೇ. ಅದು ಯಾಕೆ ಪ್ರಮಾಣ, ಅದಕ್ಕೆ ಅಪ್ರಾಮಾಣ್ಯ ಯಾಕಿಲ್ಲ? ಬಹಳ ಜನ ಹಾಗೆ ವಾದಿಸ್ತಾರೆ, ಅದು ಯಾಕೆ ಪ್ರಮಾಣ, ಅದು ಯಾಕೆ ಪ್ರಮಾಣ ಅಂತ. ನಮ್ಮಲ್ಲಿ ಪ್ರಮಾಣ ಯಾಕೆ ಅಂತ ಜಿಜ್ಞಾಸೆ ಮಾಡಬಾರ್ದಂತೆ, ಅಪ್ರಮಾಣ ಯಾಕಲ್ಲ ಅಂತ ಜಿಜ್ಞಾಸೆ ಮಾಡಬೇಕಂತೆ. ಭಾವಿ ಸಮೀರ ಶ್ರೀ ವಾದಿರಾಜರ ಮಹೋತ್ಸವ ನಡೀತಾ ಇದೆ. ಇಂಥ ಉತ್ಸವದಲ್ಲಿ ಪಾಲ್ಗೊಂಡಾಗ ವಿಶೇಷವಾಗಿ ನಾವು ಅನುಭವಿಸಬೇಕಾದದ್ದು, ನೀವು ಸೇರಿ ಇದನ್ನು ಮಾಡ್ತಾ ಇದ್ದೇವೆ ಅಂತಲ್ಲ, ದೇವತೆಗಳೆಲ್ಲ ಅದೃಶ್ಯ ರೂಪದಲ್ಲಿ ಬಂದು ವಾದಿರಾಜರ ಉತ್ಸವವನ್ನು ಹೂವಿನ ಕೆರೆಯಲ್ಲಿ ಮಾಡ್ತಾ ಇದ್ದಾರೆ ಅಂತ ನಾವು ಭಾವಿಸಬೇಕು. ಮನುಷ್ಯರು ಮಾಡುವ ಉತ್ಸವಗಳಲ್ಲ ಇವು. ದೇವವಂದ್ಯರು, ವೇದ ಪ್ರತಿಪಾದ್ಯರು, ಅಂತಹ ಮಹಾನುಭಾವರನ್ನು ನೀವು ಸ್ಪರ್ಶ ಮಾಡೋದಲ್ಲ, ಕಣ್ಣಿನಿಂದ ನೋಡಲಿಕ್ಕೂ ಸಾಧ್ಯ ಇಲ್ಲ. ಅಂಥ ಘನ ವ್ಯಕ್ತಿತ್ವ ರಾಜರ ವ್ಯಕ್ತಿತ್ವ. ಅವರ ವ್ಯಕ್ತಿತ್ವದ ಅನುಸಂಧಾನವನ್ನು ಚೆನ್ನಾಗಿ ಮಾಡಿಕೊಂಡು ಅವರಲ್ಲಿ ಒಂದಿಷ್ಟು ಶ್ರದ್ಧೆ ಮಾಡಿ ಭಕ್ತಿ ಮಾಡಿದರೆ ನಮ್ಮಂಥ ತೃಣಜೀವರು ಕೂಡ ಅವರ ಪ್ರೇರಣೆಯಂತೆ ಯಾವುದೋ ಇಲಿನೋ, ಹುಲಿನೋ, ಕರಡಿನೋ ಅಥವಾ ನಾಯಿನೋ, ನರಿನೋ ಏನಿದ್ದೇವೋ ಗೊತ್ತಿಲ್ಲ ಇನ್ನೂ ಸ್ವರೂಪದಲ್ಲಿ ನೀವು ಯಾರು ಅಂತೂ ಅವರ ಅನುಗ್ರಹದಿಂದ ಒಂದು ಸರಿಯಾದ ದಾರಿಯಲ್ಲಿ ಹೋಗಲಿಕ್ಕೆ ಅವಕಾಶ ಆಗ್ತದೆ. ಅಂಥ ಮಹಾನುಭಾವರ ಸ್ವರೂಪದ ವಿಶೇಷತೆಗಳನ್ನು ಭಾವಿ ಸಮೀರತ್ವ ಸಮರ್ಥನೆ ಅಂತ ಶ್ರೀಪಾದಂಗಳವರು ನನ್ನ ಮೇಲೆ ವಿಶೇಷ ಅಭಿಮಾನದಿಂದ ಕೊಟ್ಟಂಥ ವಿಷಯ ಇದು. ಸಾಮಾನ್ಯವಾಗಿ ಕೆಲವು ವಿಷಯಗಳು ಉಪನ್ಯಾಸಕ್ಕೆ ಅಂದಾಗ ವಿಷಯವೇ ನಮ್ಮಿಂದ ದೂರ ಹೋಗಿರ್ತದೆ. ಒಮ್ಮೊಮ್ಮೆ ನಾವು ವಿಷಯದಿಂದ ದೂರ ಇರ್ತೀವಿ. ಈ ಹಾಡುಗಾರರಿಗೆ ಎಲ್ಲ ರಾಗಗಳು ಕೈಗೂಡಲ್ಲ. ಕೆಲವು ಅವ್ರದ್ದೇ ಆದಂಥ ರಾಗಗಳು ಅಂತ ಇರ್ತಾವೆ. ಅವರನ್ನು ಯಾವ ಪ್ರೋಗ್ರಾಮಿಗೆ ಕರೆಸ್ರಿ ನೀವು, ಅವರ ಹಾಡಿಗೆ ಪೇಟೆಂಟ್ ಆಗಿರ್ತಾರೆ. ಅವ್ರು ಬಿಡಲ್ಲ, ನೀವು ಬೇಡ ಅಂದರೂ ಅವ್ರು ಆ ಹಾಡು ಹೇಳದೆ ಹೋಗಲ್ಲ. ನಿಮಗನ್ನಿಸ್ತಿರ್ತದೆ ಅವ್ರು ಇದು ಯಾಕೆ ಹೇಳಿದ್ರೆ ಎಷ್ಟು ಸಲ ಹೇಳ್ತಾನೆ ಏನೋ ಅಂತ. ಬೇರೆ ಹಾರ ಅವ್ರಿಗೆ ಬರ್ತಿರಲ್ಲ. ನಾವೇನೋ ಚೀಟಿ ಬರೆದು ಕೊಡ್ತೀವಿ ನಿಜ, ಇದನ್ನು ಹೇಳ್ರಿ ನೀವು ಅಂತ. ಅವ್ರಿಗೆ ಪಾಪ ತದ್ದದ ಆಗ್ತದೆ, ಕೊನೆಗೆ ಅಂತಾರೆ. ಆಮೇಲೆ ಮ್ಯೂಸಿಕ್ನವನಿಗೆ ಕೈ ಮಾಡಿಬಿಡ್ತಾರೆ, ಅಂತೂ ಹಾಡು ಮುಗಿಸ್ಬಿಡ್ತಾರೆ. ಅದು ನಮಗೆ ಗೊತ್ತಾಗಲ್ಲ. ಕೂಡಲೇ ಈ ಬ್ಯಾಕ್ ಸ್ಟೇಜ್ನಲ್ಲಿ ಇರ್ತಾರಲ್ಲ ಅವ್ರಿಗೆ ಚೆನ್ನಾಗಿ ಗೊತ್ತಾಗ್ತಾ ಇರ್ತದೆ ಏನಾಯ್ತು ಇಲ್ಲಿ ಸಮಸ್ಯೆ ಅಂತ. ಆದರೆ ಇಲ್ಲಿ ಕೊಟ್ಟಂಥ ವಿಷಯ ಇದೆಯಲ್ಲ, ಇದು ನನ್ನನ್ನು ಆ ದಾರಿಯಲ್ಲಿ ತರಬೇಕು, ರಾಜರ ಅನುಗ್ರಹ ಮತ್ತಷ್ಟು ನನ್ನ ಮೇಲೆ ಆಗಬೇಕು, ನೀನು ಈ ವಿಷಯದಿಂದ ದೂರ ಓಡಿ ಹೋಗಬೇಡ ಅಂತ ಎಳೆತಂದು ಕೂಡಿಸಿ ಶ್ರೀಪಾದಂಗಳವರು ನನ್ನ ಮೇಲೆ ಅನುಗ್ರಹ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಪ್ರಾರಂಭದಲ್ಲಿ ಒಂದೆರಡು ವಿಷಯಗಳನ್ನು ಸಾಮಾನ್ಯರಿಗೆ ತಿಳಿಯೋ ಹಾಗೆ ತಿಳಿಸಿ, ವಿದ್ವಜ್ಜನರು ಇದ್ದಾರೆ, ನನಗಿಂತ ಹಿರಿಯರು, ಈ ವಿಷಯದಲ್ಲಿ ಪರಿಶ್ರಮ ಪಟ್ಟವರು, ಅವರೆಲ್ಲರಿಗೂ ಕೂಡ ಪ್ರೀತಿ ಆಗುವ ಹಾಗೆ ಸಜ್ಜನರ ಪ್ರೀತಿಯನ್ನು ಬಹಳ ಬಾರಿ ಹೇಳ್ತಾರೆ ರಾಜರು. ದೇವರ ಪ್ರೀತಿಯನ್ನು ಸಂಪಾದಿಸಿದಂತೆ ಸಜ್ಜನರ ಪ್ರೀತಿಯನ್ನು ಸಂಪಾದಿಸು, ಹಿರಿಯರ ಪ್ರೀತಿಯನ್ನು ಸಂಪಾದಿಸು ಅಂತ ಒಂದೆರಡು, ಆಮೇಲೆ ಆ ವಿಷಯಗಳನ್ನು ವಿದ್ವತ್ಪೂರಿತವಾದದ್ದು ಎರಡು ವಿಷಯಗಳನ್ನು ಹೇಳಿ ಮುಕ್ತಾಯ ಮಾಡ್ತೇನೆ. ಸಮಯ ಹೆಚ್ಚಾಗ್ತಾನೇ ಇದೆ. ಕೆಲವೊಮ್ಮೆ ಸಮಯಾಭಾವವು ವರ ಅಂತ ನಮ್ಮ ಕಡೆಯಲ್ಲಿ ಹೇಳ್ತಿರ್ತಾರೆ. ಸಮಯ ಕಡಿಮೆ ಕೊಡೋದು ಒಂದು ವರ ಅಂತೆ, ದೇವರ ಆಶೀರ್ವಾದ. ವಿಷಯ ಕಡಿಮೆ ಇದ್ದಾಗ ಬೇಗ ಉಪನ್ಯಾಸ ಮುಗಿಸ್ಬೋದಲ್ಲ ಅಂತ. ಅಂತೂ ಇಂತೂ ಸಮಯಕ್ಕೆ ಅನುಗುಣ ಮುಗಿಸ್ಬೇಕು ಅಂತ ಪ್ರಯತ್ನ. ಬಹಳ ಪ್ರಸಿದ್ಧವಾದ ಒಂದು ಕಥೆ ಇದೆ. ಒಬ್ಬ ಸುಣ್ಣ ತಂದು ಮಾರಾಟ ಮಾಡಬೇಕು ಅಂತಿದ್ದ. ಸುಣ್ಣ ಮಾಡಲಿಕ್ಕೆ ಅಂತ ಪ್ರಯತ್ನ ಪಟ್ಟ. ಮಾಡಿದರೆ ಆಮೇಲೆ ಮಾರಾಟ ಮಾಡ್ಬೋದಲ್ಲ. ಸುಣ್ಣ ಮಾಡುವವನೊಬ್ಬನು, ಸುಣ್ಣ ಮಾರಾಟ ಮಾಡುವವನೊಬ್ಬನು, ಸುಣ್ಣ ಕೊಂಡ್ಕೊಳ್ಳೋವನೊಬ್ಬನು ಅಂತ ಹೀಗೆಲ್ಲ ಮಾರಾಟ ಇವೆಲ್ಲ ಇರ್ತಾರೆ. ಅದರಲ್ಲಿ ಈ ಮಾಡುವವನು ಒಬ್ಬ ಇದ್ದ. ಕಪ್ಪೆ ಚಿಪ್ಪುಗಳನ್ನೆಲ್ಲ ತಂದ. ಸಮುದ್ರ ತೀರದಲ್ಲೇ ಇದ್ದೇವೆ, ಆದ್ದರಿಂದ ನಮಗೆಲ್ಲ ಕಪ್ಪೆ ಚಿಪ್ಪಿನ ಪರಿಚಯ ಇಲ್ಲ ಅಂತಲ್ಲ. ತಂದು ರಾಶಿ ಹಾಕ್ಕೊಂಡ. ಅದನ್ನು ಕುಟ್ಟಿ ಸುಣ್ಣ ಮಾಡಲಿಕ್ಕೆ ಅಂತ ಹೊರಟ. ಇದ್ದಕ್ಕಿದ್ದ ಹಾಗೆ ಒಂದು ಮಾತ್ರ ಎಷ್ಟು ಕುಟ್ಟಿದ್ರೂ ಪುಡಿ ಆಗ್ತಾ ಇಲ್ಲಂತೆ ಅದರೊಳಗೆ. ಏನದು ಅಂತ ನೋಡ್ತಾನೆ, ಅದು ಬಲಮುರಿ ಶಂಖ. ಅವನಿಗೆ ಗೊತ್ತಿಲ್ಲ. ಎಂಥ ಐಫೋನ್ ಕೊಟ್ಟರು ಮಕ್ಕಳು ಕೆಳಗೆ ಬಿಸಾಕ್ತಾರೆ ಹೊರತು ಅವ್ರಿಗೆ ಅದ್ರ ಪರಿಚಯ ಇರಲ್ಲ. ಅವರಿಗಿರೋದೇನು ಅಂದರೆ ಅದರೊಳಗೆ ಸ್ಕ್ರೀನ್ ಟಚ್ ಮಾಡೋದಷ್ಟೆ. ಆಗ ಆತ ತನ್ನ ಸುಣ್ಣಕ್ಕೆ ಬೇಕಾಗ್ತಾ ಇಲ್ಲ, ಇದು ಕುಟ್ಟಿ ಪುಡಿ ಮಾಡಲಿಕ್ಕೆ ಆಗ್ತಿಲ್ಲಲ್ಲ ಅಂತ ಅದನ್ನು ಎಸೆದು ಬಿಟ್ಟ. ಇದ್ದಕ್ಕಿದ್ದ ಹಾಗೆ ಈ ಕಪ್ಪೆ ಚಿಪ್ಪಿಗಳದ್ದೇ ಮಾಲೆ ಗೀಲೆ ಮಾಡಿ ಇಟ್ಕೊಂಡಿರ್ತಾರೆ. ಈ ಸಮುದ್ರ ತೀರದಲ್ಲಿ ರಾಮೇಶ್ವರದ ಕಡೆ ಹೋದರೆ ನೋಡಬೇಕು.
ಅಂಥ ಒಂದು ಮಾಲೆಗಿಲೆ ಶೋಧ ಐಟಮ್ ಮಾಡಿ ಮಾರಾಟ ಮಾಡೋನು ಈ ಸುಣ್ಣಗಾರನ ಮನೆಗೆ ಬಂದಿದ್ನಂತೆ. ಆ ಮೂಲೆಯಲ್ಲಿ ಬಿಸಾಕಿದ್ದ ಈತ. ಏನೋ ಇದು ಇಲ್ಲಿ ಬಿಸಾಕಿದೆಯಲ್ಲ ಅಂತ ಕೇಳಿದ ಕೂಡಲೇ ಆತ ಹೇಳ್ದ, ಎಷ್ಟು ಪುಡಿ ಮಾಡಿದರೂ ಕೂಡ ಪುಡಿ ಆಗ್ತಾ ಇಲ್ಲ ಮಾರ, ಏನು ಮಾಡಬೇಕು ಗೊತ್ತಾಗ್ತಾಯಿಲ್ಲ, ಎಸೆದು ಬಿಟ್ಟೆ ಅಂತ. ಹೌದಾ, ಸರಿ ನನಗೆ ಕೊಡು, ಹಾಗಾದರೆ ನಾನು ತೊಳೆದು ನನ್ನ ಅಂಗಡಿಯಲ್ಲಿ ಮಾರಾಟ ಮಾಡ್ತೇನೆ ಅದನ್ನು ಅಂತ ಆತ ತೊಗೊಂಡು ಹೋದ. ಆತ ಅದಕ್ಕೊಂದು ಲೈಟ್ ಹಾಕಿದ, ಚೆನ್ನಾಗಿ ಅದನ್ನು ತೊಳೆದ, ಒಂದು ಕಳೆ ಬರೋ ಹಾಗೆ ಮಾಡಿದ. ಈ ಮೊಬೈಲ್ ಅಂಗಡಿಗಳಲ್ಲೆಲ್ಲ ಮಾಡಿರ್ತಾರಲ್ಲ, ಬೇಗ ಬೇಗ ಆಕರ್ಷಣೆ ಮಾಡಲಿಕ್ಕೆ ಹಾಗೆ ಆತ ಮಾಡ್ಕೊಂಡು ಇಟ್ಟ. ಅದೇ ಸಮಯಕ್ಕೆ ಒಬ್ಬ ರಾಜ, ಶ್ರೀಮಂತ, ಭಾರಿ ಶ್ರೀಮಂತ, ಅವನಿಗೆ ಈ ಬಲಮುರಿ ಶಂಖದ ಗುಣಗಳ ಪರಿಚಯ ಇತ್ತು, ಅದರದ್ದು ಮಹತ್ವ ಗೊತ್ತಿತ್ತು. ಅಲ್ಲಿ ಇಲ್ಲಿ ಯಾರ್ದೋ ಬಾಯಿಂದ ಉಪನ್ಯಾಸ ಕೇಳಿದ್ದ ಅನ್ನಿಸ್ತದೆ. ಹಾಗಾಗಿ ಅದು ಎಷ್ಟು ಶ್ರೀಮಂತಿಕೆ ಕೊಡ್ತದೆ, ಅದರ ಫಲ ಏನು ಅಂತ ತಿಳಿದವನು. ಆತ ರಸ್ತೆ ಬೀದಿಯ ಬದಿಗೆ ಬರುವಾಗ ಅಂಗಡಿಯಲ್ಲಿ ಇದು ಹೊಳಿತಾ ಇದ್ದ ಶಂಖ ಕಣ್ಣಿಗೆ ಬಿದ್ದ ಕೂಡಲೇ ಅವನ ಹತ್ರ ಬಂದ. ಎಷ್ಟು ಹಣ ಇದಕ್ಕೆ, ನಾನು ತೊಗೊಳ್ತೇನೆ ಹೇಳು ಅಂತ ಹೇಳಿ ಒಂದಿಷ್ಟು ಹಣ ಕೊಟ್ಟು ಅದನ್ನು ಕೊಂಡುಕೊಂಡು ಮನೆಗೆ ಹೋದ. ರಾಜನಿಗೆ ಗೊತ್ತಿತ್ತು ಆ ಬಲಮುರಿ ಶಂಖದ ಮಹತ್ವ. ಬಂಗಾರದ ಹರಿವಾಣದಲ್ಲಿಟ್ಟ, ದಿನಾ ಅದಕ್ಕೆ ಷೋಡಶೋಪಚಾರ ಪೂಜೆ ಮಾಡಿದ, ಪ್ರದಕ್ಷಿಣೆ ನಮಸ್ಕಾರ ಹಾಕಿದ, ದೇವರ ಕೋಣೆಯಲ್ಲಿಟ್ಟು ದಿನಾ ಅದನ್ನು ಶ್ರದ್ಧೆಯಿಂದ ಪೂಜಿಸಿದರೆ ಅವರ ಮನೆಯಲ್ಲಿದ್ದಂಥ ಕೋಶ ಮೊದಲೆಷ್ಟಿತ್ತೋ ಅದರ ಇಮ್ಮಡಿಯಾಗಿ ಮುಮ್ಮಡಿಯಾಗಿ ಅವರ ಮರಿಮೊಮ್ಮಕ್ಕಳಿಗೆ ಬೇಕಾಗುವಷ್ಟು ಸಂಪತ್ತು ಕೊಟ್ಬಿಡ್ತಂತೆ. ಇದು ಬಲಮುರಿ ಶಂಖದ ಚರಿತ್ರೆ ಅಂತ ಹೇಳ್ತಾರೆ. ಎಷ್ಟು ಶ್ರದ್ಧೆಯಿಂದ ಪೂಜಿಸ್ತೇವೆ, ಎಷ್ಟು ಆದರದಿಂದ ಅದನ್ನು ನಾವು ಪೂಜೆ ಮಾಡ್ತೇವೆ, ಅಷ್ಟಷ್ಟು ಅದು ನಮಗೆ ಬೇಕಾದ ಅಭೀಷ್ಟಗಳನ್ನು ಕೊಡ್ತದೆ. ಇದು ಒಂದು ಬಲಮುರಿ ಶಂಖದ ಕಥೆ. ಯಾಕೆ ಹೇಳಿದೆ ಇದನ್ನು ಅಂದರೆ, ನಮಗಿವತ್ತು ಆ ಬಲಮುರಿ ಶಂಖ ಬೇರೆ ಅಲ್ಲ, ಸ್ವಾಪ್ನ ವೃಂದಾವನ ಆಖ್ಯಾನ ಬೇರೆ ಅಲ್ಲ ಅಂತ ತಿಳ್ಕೊಳ್ಬೇಕಂತ. ಸ್ವಾಪ್ನ ವೃಂದಾವನ ಆಖ್ಯಾನ ವಾದರಾಜರ ಮಹಿಮೆ, ಅದು ರಾಜರ ರುಜುತ್ವವನ್ನು ಜಗತ್ತಿಗೆ ಸಾರಲಿಕ್ಕೆ ಬಂದಂಥದ್ದು. ಅದನ್ನು ನಮ್ಮ ಮನೆಯಲ್ಲಿಟ್ಟು ಹರಿವಾಣದಲ್ಲಿ ಎಷ್ಟೆಷ್ಟು ಶ್ರದ್ಧೆಯಿಂದ ಪಾರಾಯಣ ಮಾಡ್ತೇವೋ, ಎಷ್ಟು ಅದರ ಅರ್ಥಾನುಸಂಧಾನ ಮಾಡ್ತೇವೋ, ಅದರೊಳಗೆ ಹೇಳಿದ್ದಾರೆ ವಾರಂ ಅನೇಕ ಬಾರಿ ಆವೃತ್ತಿ ಮಾಡ್ತೇವೋ ಅಷ್ಟಷ್ಟು ಹೊಸ ಅರ್ಥನೂ ಹೊಳಿತದೆ, ಹೊಸ ಹೊಸ ಪದಾರ್ಥಗಳೂ ಸಿಗ್ತಾವೆ, ಅಭೀಷ್ಟಗಳು ಪೂರ್ಣ ಆಗ್ತಾವೆ, ಅನಿಷ್ಟಗಳೇನಾದರೂ ಇದ್ದರೆ ಅದೂ ಪರಿಹಾರ ಆಗ್ತದೆ, ಜನ್ಮಗಳ ಅನಿಷ್ಟ ಇದ್ದರೆ ಅದೂ ಪರಿಹಾರ ಆಗ್ತದೆ. ಹಾಗಾಗಿ ಇವತ್ತಿನ ಕಲಿಯುಗದೊಳಗೆ ನಿಮ್ಮೆಲ್ಲರ ಈ ಏನೊಂದು ಜನ್ರೇಷನ್ ಇದೆ, ಇದಕ್ಕೊಂದು ಬಲಮುರಿ ಶಂಖ ಅಂದರೆ ಅದೇ ಸ್ವಾಪ್ನ ವೃಂದಾವನ ಆಖ್ಯಾನ ಅಂತ ಭಾವಿಸ್ಬೇಕು. ಯಾರು ಅದನ್ನು ಮನೆಯಲ್ಲಿಟ್ಟು ಅಧ್ಯಯನ ಮಾಡ್ತಾರೆ, ಪಾರಾಯಣ ಮಾಡ್ತಾರೆ, ಸಕಲಾಭೀಷ್ಟಗಳನ್ನು ಕೊಡ್ತದೆ. 3 ಥರ ಇದ್ದರು ಅಂತ ಹೇಳಿದ್ನಲ್ಲ. ಒಬ್ಬನು ಸುಣ್ಣ ಮಾಡಲಿಕ್ಕೆ ಪ್ರಯತ್ನ ಪಟ್ಟವನು, ಒಬ್ಬನು ಹಣದಿಂದ ಮಾರಾಟ ಮಾಡಲಿಕ್ಕೆ, ಇನ್ನೊಬ್ಬನು ಆದರ ಮಾಡಿ ಅದನ್ನೇ ಪೂಜಿಸಿ ಅದರಿಂದ ಬೇಕಾದ ಫಲಗಳನ್ನು ಪಡೆದವನು. ಆಖ್ಯಾನಕ್ಕೂ ಕೂಡ ಪ್ರಾಯ 3 ಥರ ಇದ್ದಾರೆ ಅಂತ ಭಾವಿಸ್ಬೋದು. ಕೆಲವರು ಬಹಳ ನಮ್ಮವರೇ ಅಂತ ಅನಿಸ್ಕೊಂಡ್ರು ಸುಣ್ಣ ಮಾಡೋರಂತೇನೂ ಇದ್ದಾರೆ, ನಮಗೆ ಉಪಯೋಗ ಇಲ್ಲಲ್ಲ ಅದು ಅಂತ. ಕೆಲವರು ಅದನ್ನೇ ಮಾರಾಟಕ್ಕಾಗಿ ಅಂತ ಹೇಳಿಟ್ಕೊಂಡವರು ಇದ್ದಾರೆ. ಇನ್ನು ಕೆಲವರು ಮಾತ್ರ ಶ್ರದ್ಧೆಯಿಂದ ಅದನ್ನೇ ಹರಿವಾಣದಲ್ಲಿಟ್ಟು ಪೂಜಿಸಿ ಬೇಕಾದಂಥ ಅಭೀಷ್ಟಗಳನ್ನೆಲ್ಲ ಪಡೆದು ಇವತ್ತಿಗೂ ನಿದರ್ಶನಗಳ ಮೂಲಕ ಅವರು ರಾಜರ ಅನುಗ್ರಹ ಪಡೆದವರು ಇದ್ದಾರೆ. ಇದು ಒಂದು ಅಂಶ. ಇದೇ ಅಂಶವನ್ನು ಹಿರಿಯರಾಗಿ ಹಿಂದೆ ಹೇಳಿದರು. ಯಾವ ರೀತಿ ಹೇಳಿದರು ಅಂದರೆ, ಅದು ಮಧ್ವಶಾಸ್ತ್ರದ ಬಗ್ಗೆ ಹೇಳಿದರು. ಇವತ್ತು ನಾವು ಅದನ್ನು ಅರ್ಥೈಸಿಕೊಳ್ಳುವಾಗ ಮತ್ತೆ 2 ರೀತಿ ಚಿಂತಿಸ್ಬೋದು. ಒಂದು ಆಖ್ಯಾನ, ಇನ್ನೊಂದು ರಾಜರ ಕೃತಿಗಳು. ಯಾವ್ಯಾವುದು ರಾಜರ ಗ್ರಂಥಗಳು ಅಂತಿದ್ದಾವೆ, ಅದು ಯುಕ್ತಿ ಮಲ್ಲಿಕೆಯಿಂದ ಆರಂಭಿಸಿ ಎಲ್ಲ ಗ್ರಂಥಗಳು ಕೂಡ ಬಲಮುರಿ ಶಂಖ ಇದ್ದಾಗೆ. ಆ ಶಂಖವನ್ನು ಯಾರು ಆಧರಿಸ್ತಾರೆ, ಅದರ ಗುಣ ತಿಳಿದು ಪೂಜಿಸ್ತಾರೆ, ಅವರಿಗೆಲ್ಲ ಅಭೀಷ್ಟಗಳು ಪೂರ್ಣ ಆಗ್ತಾವೆ ಅಂತ ಅನುಸಂಧಾನ ಮಾಡಬೇಕು. ಹೀಗೆ ಒಂದು ಅಂಶ. ಇನ್ನು ರಾಜರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ನಮಗಿಂತ ಹಿರಿಯರು, ನಮ್ಮದೇನಲ್ಲ ಪ್ರಯತ್ನ, ನಮಗಿಂತ 100 ಪಟ್ಟು ಪ್ರಯತ್ನಗಳನ್ನು ಮಾಡಿ ನಮ್ಮ ನಿಪ್ಪಾಣಿ ಆಚಾರ್ಯರು, ಅವರ ಪೂರ್ವಜರು, ಜಮಖಂಡಿ ಆಚಾರ್ಯರು ಅವರೆಲ್ಲ ಮಾಡಿರುವ ಪ್ರಯತ್ನದ ಮುಂದೆ ನಮ್ಮದೇನಲ್ಲ, ನಮ್ಮದು ತೃಣಕ್ಕಿಂತಲೂ ಕಡಿಮೆ ಇರ್ಬೋದು. ಅವರದೆಲ್ಲ ಕೃತಿಗಳನ್ನು ಅಧ್ಯಯನ ಮಾಡಿ ಅವುಗಳಲ್ಲಿರುವ ವಿಷಯಗಳನ್ನು ಸಾರವತ್ತಾಗಿ ನಾವು ಅನುಸಂಧಾನ ಮಾಡ್ತಾ ಬಂದಾಗ ರಾಜರ ರುಜುತ್ವ ಎಷ್ಟು ಸ್ಥಿರವಾದದ್ದು, ಎಷ್ಟು ಪ್ರಮಾಣಬದ್ಧವಾದದ್ದು ಅಂತ ನಮಗೆ ಅನುಸಂಧಾನಕ್ಕೆ ಬರ್ತದೆ. ಮುಖ್ಯವಾಗಿ ಇಟ್ಟುಕೊಂಡದ್ದು ಆಖ್ಯಾನವನ್ನೇ. ಅದು ಯಾಕೆ ಪ್ರಮಾಣ, ಅದಕ್ಕೆ ಅಪ್ರಾಮಾಣ್ಯ ಯಾಕಿಲ್ಲ? ಬಹಳ ಜನ ಹಾಗೆ ವಾದಿಸ್ತಾರೆ, ಅದು ಯಾಕೆ ಪ್ರಮಾಣ, ಅದು ಯಾಕೆ ಪ್ರಮಾಣ ಅಂತ. ನಮ್ಮಲ್ಲಿ ಪ್ರಮಾಣ ಯಾಕೆ ಅಂತ ಜಿಜ್ಞಾಸೆ ಮಾಡಬಾರ್ದಂತೆ, ಅಪ್ರಮಾಣ ಯಾಕಲ್ಲ ಅಂತ ಜಿಜ್ಞಾಸೆ ಮಾಡಬೇಕಂತೆ. ಅದಕ್ಕೊಂದು ಅಂಶ ಹೇಳ್ತಾರೆ. ವಾಕ್ಯರೂಪವಾದ ಗ್ರಂಥಕ್ಕೆ ಅಪ್ರಾಮಾಣ್ಯ ಯಾಕಿಲ್ಲ ಅನ್ನೋ ಜಿಜ್ಞಾಸೆನೇ ಯಾಕೆ ಮಾಡಬೇಕು? ಪ್ರಾಮಾಣ್ಯ ನಮ್ಮಲ್ಲಿ ಸ್ವತಃ ಆದ್ದರಿಂದ ಅಂತ ಹಿರಿಯರು ಉತ್ತರ ಕೊಟ್ಟಿದ್ದಾರೆ. ಇನ್ನೊಂದು ಗುಣನಿಮಿತ್ತಕವಾಗಿ ಪ್ರಾಮಾಣ್ಯವನ್ನು ಅಂಗೀಕರಿಸಿರೋರು ತಾರ್ಕಿಕರು. ಆಪ್ತೋಕ್ತತ್ವ ಗುಣನಿಮಿತ್ತಕವಾಗಿ ಪ್ರಾಮಾಣ್ಯವನ್ನು ಅಂಗೀಕಾರ ಮಾಡಿದ್ದು, ಪ್ರಾಮಾಣ್ಯ ಹುಟ್ಟುತ್ತದೆ ಅಂತ ಹೇಳಿದ್ದು, ಜನ್ಯ ಇತ್ಯಾದಿಗಳ ವಿಷಯದ ಬಗ್ಗೆ ಚರ್ಚೆ ಮಾಡಿದವರು ತಾರ್ಕಿಕರು. ನಮ್ಮ ಸಿದ್ಧಾಂತದೊಳಗೆ ಪ್ರಾಮಾಣ್ಯ ಅನ್ನೋದು ಸ್ವತಃ
ಯಾವ ಕರ್ಣ ಜ್ಞಾನವನ್ನು ಹುಟ್ಟಿಸ್ತದೋ ಅದೇ ಜ್ಞಾನದೊಳಗೆ ಅದರ ಪ್ರಾಮಾಣ್ಯವನ್ನು ಅದೇ ಕರ್ಣವೇ ಹುಟ್ಟಿಸ್ತದಾದ್ರಿಂದ ಅದನ್ನು ಸ್ವತಃ ಅಂತ ಕರೆದಿದ್ದಾರೆ. ಹಾಗಾಗಿ ಈ ಆಖ್ಯಾನ ಗ್ರಂಥದ ರಚನೆ ಆಗುವಾಗ ನಿರ್ದೋಷರಾದ, ಕಾಮಕ್ರೋಧಾದಿ ದೋಷರಹಿತರಾದ, ದೇವೋತ್ತಮರಾದ, ಮಹಾನುಭಾವರಾದ ರಾಜರ ಮುಖದಿಂದಲೇ ಬಂದದ್ರಿಂದ ವಾಕ್ಯ ದೋಷಕ್ಕೆ ವಕ್ತೃದೋಷಕ್ಕೆ ಅವಕಾಶ ಇಲ್ಲದೆ ಇದ್ದಿದ್ದರಿಂದ ವಾಕ್ಯ ದೋಷಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಅಪ್ರಾಮಾಣ್ಯದ ಶಂಕೆಗೂ ಅವಕಾಶ ಇಲ್ಲ ಅಂತ ಈ ರೀತಿ ಆ ಪ್ರಾಮಾಣ್ಯವನ್ನು ಸಮರ್ಥನೆ ಮಾಡಿದ್ದನ್ನು ಒಂದು ಕಡೆಯಿಂದ ಗಮನಿಸ್ತೀವಿ.